ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. 2025ನೇ ಇಸವಿ ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ. ಸಿಂಹರಾಶಿಯವರಿಗೆ ಸರಕಾರದ ಕೆಲಸ ಕಾರ್ಯಗಳಲ್ಲಿ ಲಾಭದಾಯಕವಾಗುವಂತಹ ಯೋಗ ಚೆನ್ನಾಗಿದೆ. ಅಂದರೆ ಒಳ್ಳೆಯ ಉತ್ತಮ ಫಲ. ವಿಶೇಷವಾಗಿ ಸಿಂಹರಾಶಿಯವರಿಗಂತೂ ಒಳ್ಳೆಯ ಫಲವನ್ನು ನಾವು ನಿರೀಕ್ಷಣೆ ಮಾಡ್ಬೋದು. ಕೆಲವು ವಿಚಾರದಲ್ಲಿ ಕೆಲವು ತಪ್ಪುಗಳನ್ನ ತಿದ್ಕೋಬೇಕಾದ ಮುಂದೆ ಹೇಳ್ತೀನಿ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ. ಈ ಸಿಂಹರಾಶಿಯವರಿಗೆ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸ ಕಾರ್ಯಗಳು ಅಭಿವೃದ್ಧಿಯಾಗಿರುತ್ತದೆ, ಬಹಳ ಸಹಾಯ ಸಿಗ್ತದೆ. ಅದು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನೀವೆಲ್ಲರೂ ಒಂದು ಒಳ್ಳೆಯ ಫಲವನ್ನು ನೋಡುವಂತಹ ಚಾನ್ಸಸ್ ಚೆನ್ನಾಗಿದೆ. ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಶರೀರದಲ್ಲಿ ಆಗಾಗ ಏನೋ ಒಂದು ತೊಂದರೆ ಕಾಣಿಸ್ಕೊತದೆ, ಅದನ್ನು ಪರಿಹಾರ ಮಾಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಸ್ವಂತ ದುಡಿಮೆ ವ್ಯವಹಾರಗಳಲ್ಲಿ ಸಿಕ್ಕುಗಳಾಗ್ತದೆ. ಸ್ವಲ್ಪ ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಯೋಚನೆ ಮಾಡಿ, ಇದರಿಂದ ಪಾಸಿಟಿವ್ ಏನೋ ನೆಗೆಟಿವ್ ಏನಂತ ನೋಡಿ ಕೆಲಸ ಕಾರ್ಯ ಮಾಡಿದ್ರೆ ಭಾಳ ಅನುಕೂಲವಾಗ್ತದೆ. ಯಾಕೆ ಹೇಳ್ತೀನಿ ಅಂದರೆ, ನೀವೆಲ್ಲ ಆತ ಬಿದ್ದು ಬಿಡ್ತೀರ ಅನ್ನೋ ಉದ್ದೇಶ ಕೇಳ್ತಾ ಇರೋದು. ಸರಿ ಮಾಡ್ಕೊಂಡು ಮುಂದೆ ಹೋಗಿರಿ. ಮತ್ತು ಯಾವುದೇ ಕೆಲಸಗಳನ್ನು ಧೈರ್ಯದಿಂದ ಹಾಗೂ ಯೋಚಿಸಿ ಮುಂದುವರಿರಿ, ಅಷ್ಟೇ, ಬೇರೆ ಇನ್ನೇನಿಲ್ಲ. ಯೋಚಿಸ್ಕೊಂಡು ಮುಂದುವರಿರಿ. ರಾಜರ ಮೂಲಕ ಒಳ್ಳೆ VIP ಮೂಲಕ ಒಂದು ಧನಲಾಭಗಳಾಗುವಂಥ ಚೆನ್ನಾಗಿದೆ ಲೈಫ್ಗಳಲ್ಲಿ. ಮತ್ತು ಕೆಟ್ಟ ಆಲೋಚನೆ ಮಾಡಿದರೆ, ಆಲೋಚನೆ ಸರಿಯಾಗಿಲ್ಲ ಕೆಲವೆಲ್ಲ, ಆ ಆಲೋಚನೆಯನ್ನು ಯೋಚನೆ ಮಾಡಿ ಕೆಲಸವನ್ನು ಮಾಡಬೇಕಾಗ್ತದೆ. ಕಣ್ಣಿನ ಬಗ್ಗೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೇಕಾಗ್ತದೆ. ಕಣ್ಣಿಗೆ ಸ್ವಲ್ಪ ತೊಂದರೆಗಳಾಗೋ ಚಾನ್ಸ್ ಇರ್ತದೆ. ಮತ್ತು ನಿಮ್ಮ ರಾಶಿಗೆ ಶುಕ್ರ ಮತ್ತು ಬುಧ ಗ್ರಹಗಳ ಪರಿವರ್ತನೆಯು ಇರೋದ್ರಿಂದ ಬಂಗಾರ ಬೆಳ್ಳಿ ಕೊಳ್ಳುವಂತಹ ಯೋಗ ವಿಶೇಷವಾಗಿ ಒಳ್ಳೆಯ ಫಲ ಸಿಗ್ತದೆ. ವ್ಯಾಪಾರಿಗಳಿಗೆ ಅಧಿಕವಾದ ಧನಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸ್ಬೇಕಷ್ಟೆ. ದಾಯಾದಿಗಳಿಂದ ಸಹಾಯಗಳು ದೊರೀತದೆ. ನೀವು ಅಂದ್ಕೊಂಡಿರಲ್ಲ, ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಎಲ್ಲರೂ ಸಹಾಯ ಮಾಡಿ ಹಿಂಗ್ಬಿಡ್ತಾರೆ. ಸೊ ನಿಮ್ಮಲ್ಲಿ ಎಷ್ಟೇ ಕೋಪ ತಾಪ ಇದ್ದರೂ ಅವೆಲ್ಲ ಮರ್ತು ಬಂದುಬಿಡ್ತಾರೆ. ಈಗ ಅದನ್ನು ತೊಗೊಳ್ಳಿ, ಲಾಭವನ್ನು ಮಾಡ್ಕೊಳ್ಳಿ. ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಉತ್ತಮ ಸೇವೆಯನ್ನು ಮಾಡ್ತೀರಿ. ಕಷ್ಟ ಬಿದ್ದು ಕೆಲಸ ಮಾಡ್ತೀರಿ, ಕೆಲಸದಲ್ಲಿ ಒಳ್ಳೆ ಕೆಲಸ ಮಾಡ್ತೀರಿ. ವ್ಯಾಪಾರ ಅಷ್ಟು ಒಳ್ಳೆಯ ವ್ಯಾಪಾರವನ್ನು ಮಾಡಿ ಅದರಿಂದ ಹೆಸರು ಗೌರವ ಧನ 3 ಸಂಪಾದನೆಯನ್ನು ಮಾಡ್ತೀರಿ. ಹೊಸ ಉದ್ಯೋಗನ ಬೇಗ ಪ್ರಯತ್ನ ಪಟ್ಟವರಿಗೆ ಅವ್ರಿಗೂ ಸಹ ಒಳ್ಳೆಯ ಉದ್ಯೋಗ ಚೆನ್ನಾಗಿದೆ. ಯಾಕೆ ನಿಮ್ಮ ಭಾಗ್ಯಾಧಿಪತಿ ಪವರ್ ಅಷ್ಟು ಚೆನ್ನಾಗಿದೆ, ಆ ಒಂದು ಫಲವನ್ನು ಕೊಡ್ತಾನೆ. ಆ ಭಾಗ್ಯಸ್ಥಾನದಲ್ಲಿ ವಿಶೇಷವಾಗಿ ರವಿಯ ದೃಷ್ಟಿ ಕುಜನ ದೃಷ್ಟಿ ಇರೋದ್ರಿಂದ ಉದ್ಯೋಗದಲ್ಲಿ ಉತ್ತಮವಾದ ಅವಕಾಶವನ್ನು ಮಾಡ್ಕೋಬೋದು. ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ಬೋದು. ಮನೆ ಭೂಮಿ ಪ್ರಾಪ್ತಿಯಾಗುವಂಥ ಯೋಗ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಅದೊಂದು ಒಳ್ಳೆಯ ಫಲವನ್ನು ಕೊಡ್ತಾನೆ. ಯಾವುದೇ ತಂದೆ ತಕರಾರು ಬಂದು ಆಸ್ತಿ ವಿಚಾರದಲ್ಲಿ ಪರಿಹಾರ ಮಾಡ್ಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ. ಕೈ ಹಿಡಿದ ಕೆಲಸ ಕಾರ್ಯಗಳೆಲ್ಲ ಪೂರ್ತಿಯಾಗಿ ನೆರವೇರಿಸ್ತೀರಿ. ಯಾವುದೇ ಕೆಲಸಕ್ಕೆ ಹೋಗಿ, ಯಾವುದೇ ವ್ಯವಹಾರಕ್ಕೆ ಹೋಗಿ ಅರ್ಧಂಬರ್ಧ ಆಗೋದಿಲ್ಲ, ಪೂರ್ಣ ಮಾಡ್ಕೊಂಬರುವಂಥ ಶಕ್ತಿ ನಿಮಗೆ ಕೊಡ್ತಾ ಇದ್ದಾನೆ. ಹಾಗೂ ದೂರದ ಪ್ರಯಾಣಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹೊರಗಡೆ ಓಡಾಡಬೇಕಾಗ್ತದೆ ಕೆಲವು ವಿಚಾರಗಳಲ್ಲಿ. ಮತ್ತು ನೀವೇನಪ್ಪ ಅಂದರೆ ಯಾರಿಗೆ ಎದುರಲ್ಲ, ನಾನೇ ಸರಿ, ಇವೆಲ್ಲ ಸ್ವಲ್ಪ ಬಿಡಬೇಕು. ಈ ಕೋಪ ತಾಪವನ್ನು ಬಿಡಲಿಲ್ಲ ನೀವು ಇಂಪ್ರೂವ್ಮೆಂಟ್ ಬರಲ್ಲ. ನಿಮ್ಮಲ್ಲಿ ನಾನೇ ಸ್ವತಂತ್ರವಾಗಿರಬೇಕು, ನಾನೇ ಒಬ್ಬರಿರಬೇಕು, ನಂದಿಂದ ನಡೀಬೇಕು, ಇವೆಲ್ಲ ಭಾಳ ಏಟ್ ಮಾಡ್ತೀವಿ. ಯಾಕೆಂದರೆ ಮನುಷ್ಯನ ಮೇಲೆ ಒಂದ್ಸರಿ ಏರುಪೇರು ಇರ್ತದೆ. ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಬಗ್ಗೆ ಹೋಗಿ ನಡಿಬೇಕು. ನಿಮ್ಗೆ ಹಾಗಲ್ಲ, ಜೀವನ ಪರ್ಯಂತ ನೀವು ಹಾಗೆ ಬಿಡ್ತೀರಿ. ನಾನು ಎದುರೋದಿಲ್ಲ, ತಲೆ ಬಗ್ಸೋದಿಲ್ಲ ಅಂತೀರ. ಬಟ್ ಅದು ಯಾವಾಗಲೂ ವರ್ಕೌಟ್ ಆಗೋಲ್ಲ. ಯಾಕಾಗೋದಿಲ್ಲ ಅಂದರೆ ಅಷ್ಟು ಕೆಟ್ಟ ಟೈಮು ಒಳ್ಳೆ ಟೈಮು ಎರಡೂ ನಿಮ್ಗೆ ಇರ್ತದೆ. ಯಾವುದು ಒಳ್ಳೆ ಟೈಮ್ ಇರ್ತದೆ, ನಿಮ್ಮ ಅಭಿವೃದ್ಧಿ ಇರ್ತದೆ ಅಂತ ಕಡೆ ಹೋಗಿ. ಈ ಕೆಟ್ಟದ್ರೆ ಬಿಟ್ಟುಬಿಡ್ರಿ. ನಮಗೆ ಯಾಕೆ ಬೇಕು ಬೇರೆಯವ್ರ ಕೋಪ ತಾಪಗಳೆಲ್ಲ ಮಾಡಿಕೊಂಡು ಜಗಳ ಕದನೆ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮಗೆ. ಮತ್ತು ಬೇಡದ ವಿಚಾರದಲ್ಲಿ ಹೋಗೋದು ಬೇಡ ನೀವೆಲ್ಲ. 3ನೇ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಬುದ್ಧಿ ಹೇಳೋ ಅವಶ್ಯಕತೆ ನಿಮಗಿಲ್ಲ. ಹೇಳಿದ್ರು ನಿಮಗೆ ಪ್ರಯೋಜನ ಬರಲ್ಲ. ಹಾಗಾಗಿ ಆದಷ್ಟು ನೋಡ್ಕೊಂಡು ಮುಂದುವರಿಬೇಕಾಗ್ತದೆ. ಮತ್ತು ವಿಶೇಷವಾಗಿ ನಿಮಗೆ ಬುಧನ ಅನುಗ್ರಹ ಭಾಳ ವಿಶೇಷ ಇದೆ. ಆ 2ನೇ ಮನೆಯ ಬುಧ ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾನೆ. ಅದರಿಂದ ಏನಾಗ್ತದೆ, ವಿದ್ಯಾರ್ಥಿಗಳಿಗೆ ಶುಭ ಫಲ ಚೆನ್ನಾಗಿದೆ. ಯಾರು ಏನೇನು ಓದಬೇಕು ಕೋರ್ಸ್ ಇಟ್ಕೊಂಡಿದ್ದಾರೋ ಭಾಳ ಚೆನ್ನಾಗಿದೆ.
ಅದರಲ್ಲಿ ಸಫಲತೆಯನ್ನು ಕಾಣ್ತೀರಿ. ಒಳ್ಳೆಯ ವಿದ್ಯೆಯನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ. ಆ ವಿದ್ಯೆಯಿಂದ ಭೋಗ ಭಾಗ್ಯಗಳು ಮುಂದೆ ಅನುಭವಿಸ್ತೀರಿ. ನೋಡಿ, ಇವಾಗ ಕಷ್ಟ ಬಿದ್ದು ಓದ್ಕೊಂಬಿಟ್ರೆ ಒಳ್ಳೆ ಫಲವನ್ನು ಮುಂದೆ ದೇವರು ಕೊಡ್ತಾ ಇದ್ದಾನೆ. ನಿಮ್ಮ ಜೀವನವನ್ನು ವೃದ್ಧಿಪಡಿಸಿಕೊಳ್ಳಬಹುದು. ನೀವು ಮಕ್ಕಳ ಬಗ್ಗೆ ಹಾಗೂ ಕುಟುಂಬದ ಬಗ್ಗೆ ಸ್ವಲ್ಪ ಕಾಳಜಿ ಹೆಚ್ಚಾಗ್ತದೆ ನಿಮಗೆ. ಮಾಡಿ ತಪ್ಪೇನಿಲ್ಲ. ಸದ್ವಯಗಳಾಗ್ತದೆ, ಒಳ್ಳೆಯ ವ್ಯಯಗಳಾಗ್ತದೆ, ಅದು ಅನುಕೂಲನೇ. ಮತ್ತು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಏರುಪೇರಾಗ್ತದೆ, ಭಾಳ ಹುಷಾರಾಗಿರಿ. ಕೊಟ್ಟು ದುಡ್ಡು ಕಾಸುಗಳು ಬರೋದಿಲ್ಲ. ಮತ್ತು ಹಿರಿಯರು ಹಾಗೂ ಅಧಿಕಾರಿಗಳ ಸಹಾಯ ಸುಖವಾಗಿ ನಿಮಗೆ ಸಿಗ್ತದೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಅಭಿವೃದ್ಧಿಗೆ ಏನು ಬೇಕೋ, ಯಾವ ಕೆಲಸಕ್ಕೆ ಬೇಕೋ, ಯಾವ ವ್ಯವಹಾರಕ್ಕೆ ಬೇಕೋ ಬಳಸ್ಕೊಳ್ಳಿ. ಸ್ತ್ರೀ ಮೂಲಕ ಧನಹಾನಿಗಳಾಗುವಂಥ ಚಾನ್ಸ್ ಇರ್ತದೆ. ಸ್ವಲ್ಪ ಅದನ್ನು ವಿಶೇಷವಾಗಿ ನೋಡ್ಕೋಬೇಕಾಗ್ತದೆ. ಉದ್ಯೋಗದಲ್ಲಿ ಬಡ್ತಿಗಳ ಪ್ರಯತ್ನ ಪಟ್ಟರೆ ಅಥವಾ ಟ್ರಾನ್ಸ್ಫರ್ ಪ್ರಯತ್ನ ಪಟ್ಟರೆ ಸುಖವಾಗಿ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ. ದಟ್ ಇಸ್ ರವಿ ಪವರ್. ಹಾಗೂ ವಿವಾಹಾದಿಗಳು ಬೇಕಾದರೆ, ವಿವಾಹಗಳನ್ನು ಯಾರು ಇಷ್ಟಪಡ್ತೀರಿ ಅವರಿಗೆಲ್ಲ ಕೂಡಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಸದಾ ಶುಭ ಕಾರ್ಯಗಳ ಬಗ್ಗೆ ಚಿಂತನೆಯನ್ನು ಮಾಡ್ತೀರಿ. ಆದರೆ ನಿಮ್ಮ ಜಾತಕದ ಪ್ರಕಾರ 7ನೇ ಸ್ಥಾನದಲ್ಲಿ ಶನಿ ರಾಹು ಸಂಧಿ ಇರೋಣದ್ರಿಂದ ಸಂಸಾರದಲ್ಲಿ ಏರುಪೇರುಗಳಾಗ್ತದೆ. ಇದೇ ಮುಖ್ಯ. ನಿಮಗೆ ಕುಟುಂಬವನ್ನು ಬಹಳ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸಿಂಹರಾಶಿಯವರು ಎಷ್ಟು ಮಾತು ಕಮ್ಮಿ ಮಾಡ್ತೀರೋ, ಎಷ್ಟು ಮೂಕರಾಗಿರ್ತಾರೋ ಅಷ್ಟು ಭಾಳ ಒಳ್ಳೆಯದು. ಹೆಚ್ಚು ಮಾತಾಡಿದ್ರೆ ಸಂಸಾರದಲ್ಲಿ ಬಿರುಕುಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಡೈವರ್ಸ್ ಆಗೋ ಚಾನ್ಸ್ ಇರ್ತದೆ. ಒಬ್ರಿಗೊಬ್ರು ಬಿಟ್ಟು ಹೋಗೋ ಚಾನ್ಸ್ ಭಾಳ ಜಾಸ್ತಿ ಇದೆ. ಹಾಗಾಗಿ ಸಿಂಹರಾಶಿಯವರು ನಿಮ್ಮ ಕೋಪ ತಾಪವನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ನಿಮಗೆ ಸಂಸಾರ ಬೇಕು ಅನ್ನೋಂಗಿದ್ದರೆ, ನಿಮ್ಮ ಜೀವನ ಚೆನ್ನಾಗಿರಬೇಕು. ಇವೆಲ್ಲ ಏನಂದರೆ ಒಂಥರ ಮಲಗೆದ್ದಂಗೆ ದೃಷ್ಟಿ ಎಷ್ಟೊತ್ತಾಗ್ತದೆ. ಆ ಒಂದು ಕೆಟ್ಟೆ ಬಿಟ್ಟುಬಿಡಿ. ಆ ಟೈಮ್ ಆ ಕೋಪ ತಾಪ ಬಂದು ಅದು 10 ನಿಮಿಷ ಬಿಟ್ಟು ಹೊರಗೆ ಬಂದುಬಿಡ್ರಿ, ಎಲ್ಲ ಸರಿ ಹೋಗ್ತದೆ. ಅದು ಬಿಟ್ಟು ನೀವು ನಾನೇ ಸರಿ ನಾನು ತಲೆ ಬಗ್ಸಲ್ಲ ಅಂತಿದ್ದರೆ ಇದು ಬಹಳ ವಿಪರೀತಕ್ಕೆ ಹೋಗಿ ಬಹಳ ನೋವುಗಳು ಅನುಭವಿಸ್ಬೇಕಾಗ್ತದೆ. ಹಠ ಕೋಪಗಳು ಮಾಡ್ಕೊತೀರಿ ಸಿಂಹರಾಶಿಯವರು. ಭಾಳ ಹುಷಾರಾಗಿರಬೇಕು ನಿಮ್ಮ ಜಾತಕಗಳಲ್ಲಿ. ಮತ್ತು ಕೆಲವು ಸರಿ ಅನಾಚಾರವಾಗಿ ಹಣವನ್ನು ಸಂಪಾದನೆ ಮಾಡ್ತೀರಿ, ಗೊತ್ತೇ ಆಗಲ್ಲ, ಆ ಥರ ಬರ್ತದೆ. ಮತ್ತು ಜವಾಬ್ದಾರಿಗಳು ಹೆಚ್ಚಿರ್ತದೆ. ಜವಾಬ್ದಾರಿ ಸರಿಯಾಗಿ ನಿಗಾ ವಹಿಸಿರಿ. ಮತ್ತು ಅಧಿಕಾರವನ್ನು ದುರುಪಯೋಗ ಮಾಡ್ಕೊತೀರಿ ನೀವೆಲ್ಲ. ರವಿ ನೀಚನಾಗಿದ್ದಾನೆ, ನಿಮ್ಮ ರಾಶಿಯಾಧಿಪತಿ. ಅನೀಚನಾದಾಗ ಏನೋ ಮಾಡೋಕ್ಕೋಗಿ ಏನೋ ಮಾಡಿಸಿ ಹಾಕ್ಕೊತೀರಿ ನೀವೆಲ್ಲ. ಸುಮ್ಮನೆ ಭ್ರಷ್ಟರಾಗ್ಬಿಡ್ತೀರಿ. ಆದ್ದರಿಂದ ಉದ್ಯೋಗ ಮಾಡುವಂತಹವರು ಬಹಳ ಎಚ್ಚರವನ್ನು ವಹಿಸಬೇಕು. ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಮಾತಿನಲ್ಲಿ ಭಾಳ ಎಚ್ಚರವನ್ನು ವಹಿಸ್ಕೊಳ್ಳಿ. ಮಾತಾಡಬೇಕಾದ್ರೆ ನೋಡಿ ಮಾತಾಡಬೇಕಾಗ್ತದೆ. ಯಾಕೆ ದ್ವಿತೀಯಾಧಿಪತಿ ಬುಧ ಕುಜನ ಬಗ್ಗೆ ಸಂಯೋಗ ಆಗಿದ್ದಾರೆ. ಆ ಒಂದು ಪ್ರಭಾವ ನಿಮ್ಮ ಮಾತು ಸರಿಗಿರೋದಿಲ್ಲ. ಮಾತಿನಲ್ಲಿ ವಿನಯ ಇರೋದಿಲ್ಲ. ಅಹಂಭಾವನೆ ಜಾಸ್ತಿ ಮಾಡ್ಕೊಂಡು ಜೀವನವನ್ನು ತೊಂದರೆ ಮಾಡ್ಕೊತೀರಿ. ಇದು ಭಾಳ ಹುಷಾರಾಗಿರಬೇಕು. ಮತ್ತು ಪರಸ್ಥಳ ವಾಸ ಮಾಡಬೇಕಾಗ್ತದೆ. ಸಾಲ ಮಾಡಿಸಿ ಹಾಕೊಂಡ್ಬಿಡ್ತೀರಿ ಕೆಲವು ವಿಚಾರಗಳಲ್ಲಿ. ಈಗ ದೇವರು ಚೆನ್ನಾಗಿ ಕಟ್ಟಿದ್ದಾನೆ, ಸುಮ್ಮನೆ ಯಾವುದೋ ವ್ಯವಹಾರ ಸಾಲ ಮಾಡ್ಕೊತೀರಿ, ಯಾರೋ ಸಾಲ ಕೊಡಿಸಿ ತೊಂದರೆಗೆ ಹಾಕೊತೀರಿ. ಇವೆಲ್ಲ ಪ್ರಾಬ್ಲಮ್ ಆಗುವಂಥ ಜಾಸ್ತಿ ಇರ್ತದೆ. ಹಾಗಾಗಿ ವಿಶೇಷವಾಗಿ ಸಿಂಹರಾಶಿಯವರಿಗೆ ಆರೋಗ್ಯದ ಬಗ್ಗೆ ಮತ್ತು ವಿಶೇಷವಾಗಿ ಕೋಪದಾಳ ಕಮ್ಮಿ ಆಗೋದ್ರ ಬಗ್ಗೆ ನೀವು ವಿಶೇಷ ಮಾಡಬೇಕಾಗಿರ್ತಕ್ಕಂಥ ಶಾಂತಿ ಯಾವುದಪ್ಪ ಅಂದರೆ ಶನಿ ಮತ್ತು ರಾಹುವಿನ ಶಾಂತಿ ಮಾಡುವಂತಹದ್ದು. ಶನಿ ರಾಹು ಶಾಂತಿ ಮಾಡೋದ್ರಿಂದ ಸಂಸಾರದಲ್ಲಿ ವೈಮನಸ್ಸುಗಳು ಕಮ್ಮಿ ಆಗ್ತದೆ, ಕೋಪತಾಳ ಕಮ್ಮಿ ಆಗ್ತದೆ ಮತ್ತು ಸುಖವಾಗಿ ಜೀವನ ನಡೆಸ್ಕೊಂಡು ಹೋಗ್ಬೋದು. ಹಾಗೆ ಶನಿ ಮತ್ತು ರಾಹುಗೆ ಸಂಬಂಧಪಟ್ಟಂತಹ ಒಂದು ಉದ್ದಿನ ಬೇಳೆ, ಎಳ್ಳು ದಾನ ಕೊಡುವಂತಹದ್ದು. ಎಷ್ಟು ದಾನ ಕೊಡ್ತೀರಿ ಅಷ್ಟು ಭಾಳ ಒಳ್ಳೆಯದು. ಪ್ರತಿ ಶನಿವಾರ ಹೋಗಿ ಉದ್ದಿನ ಬೇಳೆ, ಎಳ್ಳಿನ ದಾನವನ್ನು ಕೊಟ್ಕೊಂಡ್ರೆ ನಿಮ್ಮ ಸಂಸಾರ, ನಿಮ್ಮ ಕುಟುಂಬಗಳು ಭಾಳ ಚೆನ್ನಾಗಿರ್ತದೆ. ಇದು ಒಂದು ರೀತಿ ದೇವಾನುಗ್ರಹ. ಒಂದು ನೀವು ಮನಸ್ಪೂರ್ವಕವಾಗಿ ಮನೆಯಲ್ಲಿ ಆದಷ್ಟು ಶಾಂತಿ ಅದನ್ನು ಕಾಪಾಡಿಕೊಳ್ಳಿ. ಯಾರು ಏನೇ ಕೂಗಾಡೋಕ್ಕೆ ಹೋಗಬೇಡಿ. ನಿಧಾನ ಉತ್ತರ ಕೊಡಿ, ನಿಧಾನ ಮಾತಾಡಿರಿ. ಆ ಟೈಮ್ ಬಿಟ್ಟು ಮುಂದೆ ಹೋಗಿ ಮಾತಾಡಿ. ಅದೇ ಟೈಮಲ್ಲಿ ಏನು ನನಗೆ ನಿನಗೆ ಜೀವನ ಅಂದ್ಕೋಬೇಡ್ರಿ. ಇಬ್ಬರು ಗಜಗಳಾಗಬೇಡಿ ಅಂತ ಹೇಳಿದೆ. ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಸಿಂಹರಾಶಿಯವ್ರಿಗೆ ಭಾಳ ಚೆನ್ನಾಗಿದೆ. ಹಾಗೂ ದೈವಾನುಗ್ರಹ ಭಾಳ ಚೆನ್ನಾಗಿ ಸಿಗ್ತಾಯಿದೆ. ಗುರು ಭಾಳ ಚೆನ್ನಾಗಿದೆ. ನಿಮ್ಮ ಜಾತಕ ಪ್ರಕಾರ 12 ಮನೆ ಒಂದು ಕೂತ್ಕೊಂಡಿದ್ದಾನೆ. ಮನೆಯೊಳಗೆ ಶುಭ ಕಾರ್ಯಗಳಾಗಬೇಕು, ಮಕ್ಕಳು ಮರಿಗಳ ಬೆಳೆಯಬೇಕು, ಅಭಿವೃದ್ಧಿಗಳಾಗಬೇಕು. ಇವೆಲ್ಲ ಭಾಳ ಜೋರಾಗಿದೆ ನಿಮಗೆ ಇವಾಗ. ಅದು ಕಡೆ ಗಮನ ಕೊಡಬೇಕಿನ್ನ ಈ ಸಣ್ಣ ಪುಟ್ಟ ವಿಚಾರಗಳನ್ನು ಬಿಟ್ಟು ಮುಂದುವರೆದ್ರೆ ಎಲ್ಲ ಕೆಲಸಗಳು ಶುಭವಾಗ್ತದೆ. ನಮಸ್ಕಾರಗಳು.